ನಮಸ್ಕಾರ, ಕನ್ನಡ ಕ್ಲಿನಿಕ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸ್ ಕಂಟೆಂಟ್ಸ್ನ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಡುಗೆ ಎಣ್ಣೆ ಯೂಸ್ ಮಾಡಬೇಕು ನಮ್ಮ ದಿನನಿತ್ಯದ ಬಳಕೆಗೆ ಅಂತ ಹೇಳಿದರೆ ಯಾವೆಲ್ಲ ಫ್ಯಾಕ್ಟರ್ಸ್ನ ನಾವು ಗಮನಿಸಬೇಕು, ಅದರ ಬೇಸಿಕ್ ಫ್ಯಾಕ್ಟರ್ಸ್ ಏನೇನೆಲ್ಲ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ನಾನು 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಬೇಸಿಕ್ಸ್ ನಿಮಗೆ ಅರ್ಥ ಆಗುತ್ತೆ, ಎಣ್ಣೆ ಚೂಸ್ ಮಾಡುವಾಗ ಏನೆಲ್ಲ ಗಮನಿಸಬೇಕು ಅಂತ. ಸೊ ಹಾಗೆಯೇ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಟಾಪ್ 5 ಆಯಿಲ್ಸ್ನ ನಾನು ಸಜೆಸ್ಟ್ ಮಾಡಿರ್ತೀನಿ. ಸೊ ಫ್ಯಾಟ್ಸಲ್ಲಿ 3 ರೀತಿ ಅಂತ ಹೇಳಿದೆ ಅಲ್ಲ. ಸೊ ಮೊದಲನೇದಾಗಿ ಸ್ಯಾಚುರೇಟೆಡ್ ಫ್ಯಾಟ್ಸ್, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ನಾವು ಕರಿತೀವಿ. ಸೊ ಮೊದಲನೇದಾಗಿ ನಾವು ಸ್ಯಾಚುರೇಟೆಡ್ ಫ್ಯಾಟ್ಸ್ ಬಗ್ಗೆ ನೋಡೋಣ. ಸೊ ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ಗಳ ಉದಾಹರಣೆ ಏನು ಅಂತ ಹೇಳಿದ್ರೆ ತೆಂಗಿನೆಣ್ಣೆ ಅಥವಾ ತುಪ್ಪ. ಸೊ ಇವುಗಳು ರೂಮ್ ಟೆಂಪರೇಚರ್ಗಳಲ್ಲಿ ಸಾಲಿಡ್ ಅಂತ ಅಂದರೆ ಗಟ್ಟಿಯಾಗಿರುತ್ತೆ. ಸೊ ನೀವು ನೋಡ್ಬೋದು ತೆಂಗಿನೆಣ್ಣೆ ಮತ್ತು ತುಪ್ಪ ರೂಮ್ ಟೆಂಪರೇಚರ್ಗಳಲ್ಲಿ ನೀರಾಗಿ ಅಥವಾ ಬೇರೆ ಎಣ್ಣೆ ಸನ್ಫ್ಲವರ್ ಆಯಿಲ್ ಥರ ನಿಮಗೆ ಕಾಣಿಸಲ್ಲ. ಸೊ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ರೂಮ್ ಟೆಂಪರೇಚರ್ಗಳಲ್ಲಿ ಇವುಗಳು ಸಾಲಿಡ್ ಆಗಿರುತ್ತೆ. ಸೊ ಸೈನ್ಸ್ನ ಪ್ರಕಾರ ಇವುಗಳು ನಮ್ಮ LDL ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದರೆ ಕೆಟ್ಟ ಕೊಲೆಸ್ಟ್ರಾಲ್ನ ಇದು ಜಾಸ್ತಿ ಮಾಡುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾ ಅಂತ ಹೇಳಿದರೆ ಇಲ್ಲ. ಸೊ ಇದನ್ನು ನಾವು ಮಾಡ್ರೇಟ್ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಇದು ಕೂಡ ನಮಗೆ ಜಾಸ್ತಿ ಹಾನಿ ಉಂಟು ಮಾಡಲ್ಲ. ಬಟ್ ಮೇಕ್ ಶ್ಯೂರ್ ಮಾಡರೇಷನ್ ಈಸ್ ಅ ಕೀ. ಸೊ ಸೆಕೆಂಡ್ ಬಂದುಬಿಟ್ಟು ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಥವಾ ಮೂಫಾ ಅಂತ ಹೇಳ್ತೀವಿ. ಸೊ ಇದರ ಉದಾಹರಣೆ ಬಂದುಬಿಟ್ಟು ಕಡಲೆ ಎಣ್ಣೆ, ಆಲಿವ್ ಆಯಿಲ್, ಈ ರೀತಿ ಆಯಿಲ್ಸ್ಗಳು ಮೂಫಾಯಿಂದ ಹೆಚ್ಚಾಗಿ ಕೂಡಿರುತ್ತೆ. ಸೊ ಇವುಗಳು ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ LDL ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಹಾಗೆಯೇ HDL ಅಂದರೆ ಒಳ್ಳೆ ಕೊಬ್ಬು ಏನಿರುತ್ತೆ ಅದನ್ನು ಹೆಚ್ಚಿಗೆ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿ ಎಣ್ಣೆಗಳನ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮಗೆ ಓವರಾಲ್ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಮೂರನೇ ಒಂದು ಕ್ಲಾಸಿಫಿಕೇಷನ್ ಏನಂತ ಹೇಳಿದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಥವಾ ಪೂಫಾ. ಸೊ ಇವುಗಳ ಉದಾಹರಣೆ ನೋಡೋದಾದರೆ ಸನ್ಫ್ಲವರ್ ಆಯಿಲ್, ಸೋಯಾಬೀನ್ ಆಯಿಲ್, ಈ ರೀತಿ. ಸೊ ಇವುಗಳಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಇವುಗಳ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್, ಯಾಕಂದರೆ ನಮ್ಮ ಡೈಲಿ ಲೈಫಲ್ಲಿ ತುಂಬಾ ಕಾಮನ್ ಆಗಿ ಉಪಯೋಗಿಸುವಂತಹ ಆಯಿಲ್ಗಳು ಇವೆ ಅಲ್ವಾ, ಅದಕ್ಕೆ. ಸೊ ಒಮೆಗಾ 3 ಮತ್ತು ಒಮೆಗಾ 6 ಏನಿರುತ್ತೆ ಇವೆರಡು ಕೂಡ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್. ಇವುಗಳು ನಮ್ಮ ಬಾಡಿ ತಯಾರಿಸಲ್ಲ. ಸೊ ಹಾಗಾಗಿ ನಾವು ಹೊರಗಿನಿಂದ ಅಂದರೆ ಡಯಟ್ರಿ ಸೋರ್ಸಸ್ಸಿಂದನೇ ನಾವು ಈ 2 ಫ್ಯಾಟಿ ಆ್ಯಸಿಡ್ಸ್ಗಳನ್ನ ನಮ್ಮ ದೇಹಕ್ಕೆ ನಾವು ಪೂರೈಕೆ ಮಾಡಬೇಕಾಗುತ್ತೆ. ಸೊ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಮತ್ತು ಒಮೆಗಾ 6 ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಳ್ಳೋದಾದರೆ ಒಮೆಗಾ 3 ಬಂದುಬಿಟ್ಟು ಇದು ತುಂಬಾ ಇಂಪಾರ್ಟೆಂಟ್, ಹಾಗೆಯೇ ಒಳ್ಳೆಯ ಒಂದು ಕಾಂಪೊನೆಂಟ್. ಸೊ ಇದನ್ನು ಮೂವಿಯಲ್ಲಿ ಹೀರೋ ಥರ ನೀವು ಅಂದ್ಕೊಳ್ಬೋದು. ಸೊ ಇದರಲ್ಲಿ ನಿಮಗೆ ಮಸ್ಟರ್ಡ್ ಆಯಿಲ್, ಈ ಕೆಲವು ಸೀಡ್ಸ್ ಆಯಿಲ್ ಮತ್ತು ಫಿಶ್ ಆಯಿಲ್ಗಳಲ್ಲಿ ಅತಿ ಹೆಚ್ಚು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಅದರಲ್ಲಿ ಇರುತ್ತೆ. ಸೊ ಇದು ನಮ್ಮ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಬ್ರೈನ್ ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ, ಹಾಗೆಯೇ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಸೊ ಹಾಗೆಯೇ ಒಮೆಗಾ 6 ಬಗ್ಗೆ ನೀವೇನಾದರೂ ನೋಡೋದಾದರೆ ಒಮೆಗಾ 6 ಏನು ಇದನ್ನು ನಾವು ತುಂಬ ಒಳ್ಳೆಯದು ಅಂತಲೂ ಹೇಳೋಕ್ಕಾಗಲ್ಲ, ಕೆಟ್ಟದು ಅಂತಲೂ ಹೇಳೋಕ್ಕಾಗಲ್ಲ, ಎರಡೂ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಮೆಗಾ 6 ಇದನ್ನು ನಾವು ಕಡಿಮೆ ಅಮೌಂಟಲ್ಲಿ ನಾವು ತಿನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮ್ಮ ಬಾಡಿಗೆ ಬೇಕು, ಬಟ್ ಆದರೆ ಕಡಿಮೆ ಪ್ರಮಾಣದಲ್ಲಿ ನಾವು ಇದನ್ನು ಸೇವಿಸೋದು ಒಳ್ಳೆಯದು. ಸೊ ಒಮೆಗಾ 6ನ ನಾವು ತುಂಬಾ ಹೆಚ್ಚಾಗಿ ಸೇವಿಸ್ತಾ ಇರ್ತೀವಿ ಬಿಕಾಸ್ ಆಫ್ ಯಾಕಂದರೆ ಇದು ಒಮೆಗಾ 6 ರಿಚ್ ಇರುವಂತಹ ಆಯಿಲ್ಸ್ನ ನಾವು ದಿನನಿತ್ಯ ಜಾಸ್ತಿ ಬಳಸ್ತಾ ಇರ್ತೀವಿ. ಹಾಗಾಗಿ ಅನ್ನೋಯಿಂಗ್ಲಿ ನಾವು ಒಮೆಗಾ 3ಗಿಂತ ಒಮೆಗಾ 6 ಜಾಸ್ತಿ ಸೇವಿಸ್ತಾ ಇರ್ತೀವಿ. ಸೊ ಏನು ಪ್ರಾಬ್ಲಮ್ ಆಗುತ್ತೆ ಒಮೆಗಾ 3 ಮತ್ತು ಒಮೆಗಾ 6ಅಲ್ಲಿ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಅಂತ ಹೇಳಿದರೆ ಇಲ್ಲಿ ನೋಡೋಣ. ಯೂಶಲಿ ಒಮೆಗಾ 3 ಮತ್ತು ಒಮೆಗಾ 6 ಎರಡೂ ಕೂಡ 1:1 ಅಥವಾ 1:4 ರೇಷಿಯೋ ಅಲ್ಲಿ ನಮಗೆ ಬೆನಿಫಿಷಿಯಲ್. ಇದು ನಾರ್ಮಲ್ ರೇಷಿಯೋ. ಬಟ್ ಆದರೆ ಇನ್ ರಿಯಾಲಿಟಿ ನಾವು ಕನ್ಸ್ಯೂಮ್ ಮಾಡೋದು ಏನಂತ ಹೇಳಿದರೆ 1:15 to 1:20 ರೇಷಿಯೋ ಅಲ್ಲಿ. ಅಂದರೆ ಒಮೆಗಾ 3 ಬಂದುಬಿಟ್ಟು 1 ಪಾರ್ಟ್ ಆದರೆ ಅದರ 15ರಷ್ಟು ನಾವು ಒಮೆಗಾ 6ನ ಕನ್ಸ್ಯೂಮ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಒಮೆಗಾ 3 ಮತ್ತು ಒಮೆಗಾ 6 ಮಧ್ಯೆ ಬ್ಯಾಲೆನ್ಸ್ನ ಕಂಡುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇವುಗಳು ಈ ಇಂಬ್ಯಾಲೆನ್ಸ್ ಆಗಿರೋದ್ರಿಂದಲೇ ನಮ್ಮ ಬಾಡಿಗೆ ಇನ್ಫ್ಲಮೇಷನ್, ಹಾರ್ಟ್ ಡಿಸೀಸಸ್, ವೇಟ್ ಗೇನ್, ಒಬೆಸಿಟಿ, ಡಯಾಬಿಟೀಸ್ ಈ ರೀತಿ ರಿಸ್ಕ್ಗಳು ಹೆಚ್ಚಾಗುತ್ತೆ. ಸೊ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ ಸ್ಯಾಚುರೇಟೆಡ್, ಮೋನೋ ಅನ್ಸ್ಯಾಚುರೇಟೆಡ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ನ ಬಗ್ಗೆ. ಸೊ ಮೂಫಾ ಮತ್ತು ಪೂಫಾ ಅಂತ ನೀವು ಭಾಳ ಕೇಳಿರ್ತೀರ.
ಬಟ್ ನಿಮಗೆ ಸಿಂಪಲಾಗಿ ಈಗ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾರ್ಟ್. ಸೊ ಫ್ಯಾಟ್ಸ್ಗಳ ಬಗ್ಗೆ ನಾವು ಈಗ ನೋಡಿದ್ವಿ. ಈಗ ನಾವು ಇನ್ನೂ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನಾವು ಎಣ್ಣೆ ಚೂಸ್ ಮಾಡುವಾಗ ಗಮನಿಸಬೇಕಾಗಿರೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಮೊದಲೇದು ಸ್ಮೋಕ್ ಪಾಯಿಂಟ್, ಹಾಗೆಯೇ ಎರಡನೇದು ಬಂದುಬಿಟ್ಟು ರಿಫೈನ್ಡ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಸೊ ಮೊದಲನೇದಾಗಿ ಸ್ಮೋಕ್ ಪಾಯಿಂಟ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಎಣ್ಣೆನ ನಾವು ಯಾವಾಗ ಹೀಟ್ ಮಾಡ್ತೀವಲ್ಲ, ಆ ಒಂದು ಪಾಯಿಂಟ್ ಬರುತ್ತೆ. ಅದಾದ ನಂತರ ಅದು ಸ್ಮೋಕ್ ಅಥವಾ ಹೊಗೆ ಹೊರಹಾಕೋಕ್ಕೆ ಶುರು ಮಾಡುತ್ತೆ. ಸೊ ಅದನ್ನು ನಾವು ಸ್ಮೋಕ್ ಪಾಯಿಂಟ್ ಅಂತ ಕರಿತೀವಿ. ಸೊ ಆ ಸ್ಮೋಕ್ ಪಾಯಿಂಟ್ ಏನಿರುತ್ತೆ, ಅದು ನೀವು ಆ ಎಣ್ಣೆನ ಯಾವ ಒಂದು ಕೆಲಸಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಸೊ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಸ್ಮೋಕ್ ಪಾಯಿಂಟ್ ಕ್ರಾಸ್ ಆದ ನಂತರ ಎಣ್ಣೆ ಬ್ರೇಕ್ ಡೌನ್ ಆಗುತ್ತೆ, ಅದರಲ್ಲಿ ಹಾರ್ಮ್ಫುಲ್ ಕಂಪೌಂಡ್ಸ್ಗಳು ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ, ಹಾಗೆಯೇ ಫ್ರೀ ರ್ಯಾಡಿಕಲ್ಸ್ಗಳು ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಹೈ ಸ್ಮೋಕ್ ಪಾಯಿಂಟ್ ಆದ ನಂತರ ಏನು ಆ ಆಯಿಲ್ ಆಗುತ್ತೆ, ಸೊ ಅದು ನಮ್ಮ ಬಾಡಿಗೆ ತುಂಬಾ ಡ್ಯಾಮೇಜ್ ಮಾಡುತ್ತೆ. ಇನ್ಫ್ಲಮೇಷನ್, ಸೆಲ್ ಡ್ಯಾಮೇಜ್, ಲಾಂಗ್ ಟರ್ಮಲ್ಲಿ ಡಯಾಬಿಟೀಸ್ ಕೂಡ ಕಾಸ್ ಮಾಡುತ್ತೆ. ಸೊ ಸಿಂಪಲ್ ಎಕ್ಸಾಂಪಲ್ ಏನಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಪರ್ಪಸ್ ಬೇಸ್ಡ್ ಮೇಲೆ ನೀವು ಆಯಿಲ್ನ ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ಬೋದು, ನೀವೇನಾದರೂ ಯಾವುದೋ ಕರಿತಾ ಇದ್ದೀರಾ, ಕರೀಲಿಕ್ಕೆ ಎಣ್ಣೆ ಬೇಕು ಅಂತ ಹೇಳಿದಾಗ, ಸೊ ಹೈ ಸ್ಮೋಕಿಂಗ್ ಪಾಯಿಂಟ್ ಇರುವಂತಹ ಎಣ್ಣೆ, ಶೇಂಗಾ ಎಣ್ಣೆ, ಕೊಕೊನಟ್ ಆಯಿಲ್, ಈ ರೀತಿ ಎಣ್ಣೆನ ಯೂಸ್ ಮಾಡೋದು ಉತ್ತಮ. ಸೊ ಯಾಕಂದರೆ ಅದರ ಸ್ಮೋಕ್ ಪಾಯಿಂಟ್ ಹೈ ಇರೋದ್ರಿಂದ ನಿಮಗೆ ಅದನ್ನು ಯೂಸ್ ಮಾಡ್ಬೋದು. ಸೊ ಅದೇ ನಿಮಗೆ ಲೋ ಹೀಟಲ್ಲಿ ನೀವು ಫಾರ್ ಎಕ್ಸಾಂಪಲ್ ಸ್ಯಾಲಡ್ಸ್ಗೆ ಅಥವಾ ಜಸ್ಟ್ ಶಾಲೋ ಫ್ರೈಯಿಂಗ್ಗೆ ಯೂಸ್ ಮಾಡುವಾಗ ನೀವು ಈ ಒಂದು ಲೋ ಸ್ಮೋಕ್ ಪಾಯಿಂಟ್ ಇರುವಂತಹ ಆಯಿಲ್ನ ಯೂಸ್ ಮಾಡೋದು ಬೆಟರ್. ಫಾರ್ ಎಕ್ಸಾಂಪಲ್ ಆಲಿವ್ ಆಯಿಲ್. ಸೊ ಇದು ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಬರೋದಾದರೆ ಮೇನ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ರಿಫೈನ್ ಮತ್ತು ಕೋಲ್ಡ್ ಪ್ರೆಸ್ ಆಯಿಲ್. ಸೊ ನೀವು ಆಯಿಲ್ ಸೆಲೆಕ್ಟ್ ಮಾಡುವಾಗ ಗಮನ ಇಡಬೇಕಾಗಿರುವಂಥದ್ದು ಯಾವ ರೀತಿ ಈ ಎಣ್ಣೆ ತಯಾರಾಗಿರುತ್ತೆ ಅನ್ನೋದ್ರ ಮೇಲೆ. ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ ರಿಫೈನ್ಡ್ ಆಯಿಲ್ ನಾವು ಚೂಸ್ ಮಾಡ್ತೀವಿ ಅಂತ ಹೇಳಿದರೆ, ರಿಫೈನ್ಡ್ ಆಯಿಲ್ ಫ್ಯಾಕ್ಟ್ರಿಯಲ್ಲಿ ಅದನ್ನು ತಯಾರಿಸುವಾಗ ಹೈ ಹೀಟ್, ಕೆಮಿಕಲ್ಸ್ ಮತ್ತು ಹೈಲಿ ಪ್ರೊಸೆಸಿಂಗ್ಗೆ ಅದನ್ನು ಒಳಪಡಿಸೋದ್ರಿಂದಾಗಿ ಸೊ ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಎಲ್ಲನೂ ರಿಮೂವ್ ಆಗಿಬಿಟ್ಟು ಕೆಮಿಕಲ್ ರೆಸಿಡ್ಯೂಸ್ ಅದರಲ್ಲಿ ಉಳಿದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ರಿಫೈನ್ಡ್ ಆಯಿಲ್ಗಿಂತ ಕೋಲ್ಡ್ ಪ್ರೆಸ್ ಆಯಿಲ್ನ ಬಳಸುವಂಥದ್ದು ಉತ್ತಮ. ಕೋಲ್ಡ್ ಪ್ರೆಸ್ ಆಯಿಲ್ ಯಾಕೆ ಅಂತ ಹೇಳಿದರೆ, ಇದನ್ನು ಟ್ರೆಡಿಷ್ನಲ್ ಮೆಥಡ್ ಯೂಸ್ ಮಾಡಿ ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇದನ್ನು ಲೋ ಹೀಟಲ್ಲಿ ಮಾಡಿರ್ತಾರೆ, ಹಾಗೆಯೇ ಲೆಸ್ ಕೆಮಿಕಲ್ಸ್ನ ಉಪಯೋಗಿಸಿರ್ತಾರೆ. ಸೊ ಹಾಗಾಗಿ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಹಾಗೆಯೇ ಉಳಿಯುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಹಾಗೆಯೇ ಇರುತ್ತೆ, ಹಾಗೆಯೇ ನ್ಯಾಚುರಲ್ ಫ್ಲೇವರ್ ಮತ್ತು ಅರೋಮಾ ಎರಡೂ ಕೂಡ ಇರುತ್ತೆ. ಸೊ ಬಾಡಿಗೆ ಹೆಚ್ಚು ಬೆನಿಫಿಟ್ ನಿಮಗೆ ಈ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡೋದ್ರಿಂದ ಬರುತ್ತೆ. ಸೊ ಸಿಂಪಲಾಗಿ ರಿಫೈನ್ಡ್ ಆಯಿಲ್ ಓವರ್ ಪ್ರೊಸೆಸ್ಡ್ ಆಗಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಕೋಲ್ಡ್ ಪ್ರೆಸ್ ಆಯಿಲ್ ನಮ್ಮ ಡೈಲಿ ಕುಕ್ಕಿಂಗ್ಗೆ ಯೂಸ್ ಮಾಡೋದು ಬೆಟರ್. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಅಂತ ಹೇಳಿದರೆ ನಿಮಗೆ ಎಲ್ಲ ಬೇಸಿಕ್ಸ್ ಅರ್ಥ ಆಗಿರುತ್ತೆ. ಸೊ ನಾನು ಪಾರ್ಟ್ 2ಅಲ್ಲಿ ಟಾಪ್ 5 ಕುಕಿಂಗ್ ಆಯಿಲ್ಸ್ನ ಚೂಸ್ ಮಾಡಿ ವಿಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋನ ಕೂಡ ವಾಚ್ ಮಾಡಿ. ಸೊ ಯಾವೆಲ್ಲ ಟಾಪ್ 5 ಬೆಸ್ಟ್ ಕುಕಿಂಗ್ ಆಯಿಲ್ಸ್ ಅನ್ನೋದು ನಿಮಗೆ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹಾಗೆಯೇ ಎಂಡ್ ಸ್ಕ್ರೀನಲ್ಲಿ ಕೂಡ ನಾನು ಅದನ್ನು ಡಿಸ್ಪ್ಲೇ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಒಂದು ಒಳ್ಳೆಯ ಐಡಿಯಾನ ಕೊಟ್ಟಿರುತ್ತೆ ವಿತ್ ಬೇಸಿಕ್ಸ್. So I hope you liked it.